ಹೀಗೆ ಮನ್ರೇಗಾ ಜೊತೆಗೆ ಅಬಕಾರಿ ಚರ್ಚೆಯ ನಡುವೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಆಡಿದಂತಹ ಮಾತು ದೊಡ್ಡ ಕಿಚ್ಚನ್ನ ಹಚ್ಚಿತು. ಬಿಜೆಪಿ ಜೆಡಿಎಸ್ ಸದಸ್ಯರ ವಿರುದ್ಧ ಆಡಿದಂತಹ ಮಾತುಗಳು ಗದ್ದಲ ಸೃಷ್ಟಿಸಿವೆ. ಯಾವ ಮಟ್ಟಿಗೆ ಅಂತಂದ್ರೆ ಹಿಂದೆಲ್ಲ ಏನ್ ಹೇಳಿದ್ರು ಅನ್ನೋದನ್ನು ಕೆದಕಿ ಇವತ್ತು ಶಿವಲಿಂಗೇಗೌಡರಿಗೆ ಚಾಟಿ ಬೀಸಿದೆ. ನಿಮ್ಮ ನಾಲ್ಗೆ ಮೇಲೆ ಹದ್ದುಬಸ್ತಿ ಇರಲಿ ಅಂತ ಹೇಳ್ಕೊಂಡು ಇವತ್ತು ನೇರವಾಗಿ ವಿಪಕ್ಷದ ಸದಸ್ಯರು ಶಿವಲಿಂಗೇಗೌಡರಿಗೆ ತಪರಾಕಿ ಹಾಕಿದ್ದಾರೆ. ಅಂಥ ಮಾತು ಶಿವಲಿಂಗೇಗೌಡರು ಇವತ್ತೇನು ಹೇಳಿದ್ರು, ಇದಕ್ಕೆ ವಿಪಕ್ಷ ಸದಸ್ಯರ ಪ್ರತಿಕ್ರಿಯೆಗಳು ಏನೇನಿತ್ತು, ಬನ್ನಿ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ. ನಿಮ್ ನಾಚಿಕೆ, ನಿಮ್ ಮಾನ ಮರ್ಯಾದೆ ಇದ್ರು ಸರಿ, ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ಮಾನ ಮರ್ಯಾದೆ ಸಿಕ್ಕು ಶಿವಾಸು ಏನೂ ಇಲ್ಲ ಈ ಬಿಜೆಪಿಗೆ. ಇನ್ನಂತ 100 ನಾಯಿಗಳು ಬಂದ್ರು ನಾನು ಎದರಲ್ಲ. ಇವತ್ತಿನ ವಿಧಾನಸಭೆ ಕಲಾಪ ಹದ್ದು ಮೀರಿ ಹೋಗಿತ್ತು. ನಾಯಕರು ಛೀ ಥೂ ಅಂತೆಲ್ಲ ಬೈದಾಡಿಕೊಂಡ್ರು. ಅಸಂವಿಧಾನಿಕ ಪದ, ಅವಾಚ್ಯ ಶಬ್ದಗಳು ಸದನದೊಳಗೆ ಕೇಳಿ ಬಂದವು. ಕೂಚಳ ನಿಮ್ ನಾಚಿಕೆ, ನಿಮ್ ಮಾನ ಮರ್ಯಾದೆ ಇದ್ರು ಸರಿ, ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ನಿಮ್ ಮಾನ ಮರ್ಯಾದೆ ಐತೆ ನಿಮ್ಗೆ? ಅಯೋಗ್ಯರಿಗೆ ಮಾನ ಮರ್ಯಾದೆ ಸಿಕ್ಕು ಶಿವಾಸು ಏನೂ ಇಲ್ಲ ಈ ಬಿಜೆಪಿಯರಿಗೆ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದರಲ್ಲ. ನಾಯಿಗಳಿಗೆ ಕಡೆ ನೀವು, ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಹೀಗೆ ಬಾಯಿಗೆ ಬಂದಂತೆ ಶಿವಲಿಂಗೇಗೌಡ ಅವರು ಬೈತಿರೋದು ಬಿಜೆಪಿ ಜೆಡಿಎಸ್ ಸದಸ್ಯರಿಗೆ. ಯಾಕಂದ್ರೆ ವೇದವ್ಯಾಸ ಕಾಮತ್, ಶರಣು ಸಲಗರ ಇಬ್ರು ಕೂಡ ಎಸ್ಡಿಡಿಗೆ ಧೋಖಾ ಮಾಡಿದ ಶಿವಲಿಂಗೇಗೌಡಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಇದಕ್ಕೆ ರೇಗಿದ ಶಿವಲಿಂಗೇಗೌಡ ಅವಾಚ್ಯವಾಗಿ ವೈಯಕ್ತಿಕವಾಗಿ ಹೆಂಡತಿ ಮಕ್ಕಳನ್ನ ಪ್ರಸ್ತಾಪಿಸಿದ್ರು. ಯಾರೋ 3 ಜನ, ಒಬ್ಬ RSS ಈ ಮಂಗಳೂರಿನನು, ಇವನ್ ನಾನು ಮಾತಾಡಕ್ಕೆ ಎದ್ರು ಹೇಳ್ತಾನೆ. ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ಸಲಗಾರ್, ಇವನು ಭ್ರಷ್ಟ. ಇವನು ಶರಣು ಸಲಗಾರ್ ವಿರುದ್ಧ ಏನ್ ಹೇಳಿದ್ರು ಕೇಳಿ. ನೀನು ಕೇಳಿಲೆ, ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಿ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ನೀನು ಅಯೋಗ್ಯ. ನೀನು ಇನ್ನು ಪಕ್ಷಾಂತರಿ ಅಂತ ಕೂಗಿದ್ದಕ್ಕೂ ಆಕ್ರೋಶ ಭರಿತವಾಗಿ ಉತ್ತರಿಸಿದ್ರು. ಇಂತ ಅಯೋಗ್ಯ ಕೆಲಸ ಮಾಡಿರ್ಲಿಲ್ಲ ಯಾರು. ಇಂತ ಕೆಟ್ಟ ನಾನ್ ಪ್ರಜಾಪ್ರಭುತ್ವ, ನಾನು ಯಾವ ಪಕ್ಷ ನೀನಾವನ್ನ ಕೇಳಕ್ಕೆ. ಗಲಾಟೆ ನಡುವೆ ಶಿವಲಿಂಗೇಗೌಡ ಆಡಿದ ಮಾತು ಅಷ್ಟಾಗಿ ರಿಜಿಸ್ಟರ್ ಆಗ್ಲಿಲ್ಲ. ಭೋಜನದ ವಿರಾಮದ ಬಳಿಕ ಸದನ ರಣರಂಗವಾಯಿತು. ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವ್ದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಾದ್ರೆ ಕೂತಿದ್ರೆ ಇದನ್ನ ಸಮರ್ಥಿಸಿಕೊಂಡ ಶಿವಲಿಂಗೇಗೌಡ ನನ್ನನ್ನ ಕೊಬ್ಬರಿ ಕಳ್ಳ ಅಂದ್ರು, ಅದಕ್ಕೆ ಟ್ರಿಗರ್ ಆದೆ ಎಂದಿದ್ದಾರೆ. ಕಳ್ಳ ಯಾರು ಅಂತ ಹೇಳಿ, ಕಳ್ಳ ಯಾರು ಹೇಳ್ರಿ, ಕಿತ್ತೂರ್ ಕಳ್ಳ ಯಾರು, ಕೊಬ್ಬರಿ ಕಳ್ಳ ಯಾರು ಹೇಳಿ ಮೊದಲು. ಆದ್ರೆ ವಿಧಾನಸಭೆಯೊಳಗೆ ಗದ್ದಲ ಮಾತ್ರ ನಿಲ್ಲಲಿಲ್ಲ. ತೆಗೆದು ಹಾಕಲಾದ ಅಸಂಸದೀಯ ಪದ ಶಿವಲಿಂಗೇಗೌಡರು ಹೇಳಿರೋದು ಮಿಂಟಿದ ಯಾರು? ನೀವೇ ಹೇಳ್ರಿ, ಎರಡೇ ಪದ 2019 ಹೇಳಿರೋದು. ಅಪಾಪೋಲಿಗಳು MLAಗಳು ಸದನದ ನಡವಳಿಕೆ ಪದ್ಧತಿ ನೋಡಿ, ಮಾತಾಡ್ತಾ ಇರ್ತೀವಿ. ಶಿವಲಿಂಗೇಗೌಡ ಆಡಿದ ಮಾತು ವಿಧಾನಸಭೆಯೊಳಗೆ ದೊಡ್ಡ ಗದ್ದಲವನ್ನೇ ಸೃಷ್ಟಿಸಿತ್ತು. ಅಬಕಾರಿ ಮೇಲೆ ನಡೆಯುತ್ತಿದ್ದ ಪ್ರತಿಭಟನೆ ಸ್ವಲ್ಪ ಕಾಲ ಕೈ ಸದಸ್ಯನ ವಿರುದ್ಧ ತಿರುಗಿತ್ತು. ಹರೀಶ್, TV9 ಬೆಂಗಳೂರು.